Hey everyone, what's up? Welcome back to my Peach Cloud 16 YouTube channel. This is Pratiksha. Hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರ. ಇವತ್ತು ನಾನು ಒಂದು ಸೀಕ್ರೆಟ್ ಫೇಸ್ ಸಿರಮ್ನ ನಿಮಗೆ ರಿವೀಲ್ ಮಾಡ್ತಾ ಇದ್ದೀನಿ. ಅದು ಯಾವುದು, ಹೆಂಗೆ, ಏನು ಮುಂದೆ ವಿಡಿಯೋ ನೋಡ್ಕೊಂಡು ಹೋಗ್ತಾ ಇರಿ. ಇಲ್ಲಿ ಗೆಟ್ ಟು ನೋ. ಇವತ್ತು ನಾನು ಆ್ಯಕ್ಚುಲಿ ನಾನೇ ಹೋಮ್ ಮೇಡ್ ನಾನೇ ರೆಡಿ ಮಾಡಿದಂತಹ ಒಂದು ಫೇಸ್ ಸಿರಮ್ನ ನಿಮಗೆ ಹೇಳ್ತಾ ಇದ್ದೀನಿ. ಅದು ತುಂಬ ಆ್ಯಕ್ಚುಲಿ 100% ರಿಸಲ್ಟ್ ಆ್ಯಂಡ್ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ವೆನ್ ಕನ್ಸಿಸ್ಟೆನ್ಸಿಯಿಂದ ನೀವು ಹಾಕಿದಾಗ ಮಾತ್ರ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವೇ ಇವಾಗ ನೋಡ್ತಾ ಇರ್ಬೋದು, ನನ್ನ ಫೇಸಲ್ಲಿ ಒಂದೇ ಒಂದು ಮಾರ್ಕ್ ಆಗಲಿ, ಪಿಂಪಲ್ ಮಾರ್ಕ್ ಆಗಲಿ ಅಥವಾ ಓಪನ್ ಪೋರ್ಸ್ ಏನಾದರೂ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಿದೆ ಅಲ್ಲ. ಸೊ ಫೇಸ್ ಫುಲ್ಲು ಕ್ಲಿಯರ್ ಆಗಿದೆ. ಆ್ಯಂಡ್ ನಿಮಗೂ ನನ್ನ ಥರನೇ ಕ್ಲಿಯರ್ ಸ್ಕಿನ್ ಬೇಕು ಅಂತ ಅಂದರೆ ನೀವು ನಿಮ್ಮ ಫೇಸಲ್ಲಾಗಿರಲಿ, ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಎನಿಥಿಂಗ್ ನೀವು ಚೇಂಜ್ ಆಗಬೇಕು ಅಂತಂದರೆ ಒಬ್ವಿಯಸ್ಲಿ ನಾನು ನನ್ನ ಚಾನಲಿಂದ ನಿಮಗೆ ಎಷ್ಟು ಹೆಲ್ಪ್ ಆಗಬೇಕು ಅಂತ ಇರೋದು ಅಷ್ಟು ಹೆಲ್ಪ್ನ ನಾನು ನಿಮಗೆ ಮಾಡ್ತೀನಿ. ಅಷ್ಟು ಹೋಮ್ ರೆಮಿಡೀಸ್ ಆಗಲಿ, ಹೆಲ್ದಿ ಡಯಟ್ಸ್ನ ನಾನು ನಿಮಗೆ ರೀಚ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಬನ್ನಿ ವಿಡಿಯೋನ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಫೇಸ್ ಸಿರಮ್ನ ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಹೌ ಟು ಪ್ರಿಪೇರ್ ದಿಸ್ ಅಂತ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಒಂದು ಬೀಟ್ರೂಟ್ ತೊಗೊಳ್ಳಿ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಗೆದು ಹಾಕಿಬಿಡಿ. ಆ್ಯಂಡ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೀಟ್ರೂಟ್ ಬೇಕು ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಹಾಫ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಆ್ಯಂಡ್ ಅದನ್ನು ನಾನು ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ತುರ್ಕೊಳ್ಳಿ ಆ ಬೀಟ್ರೋಟನ್ನು. ಆ್ಯಂಡ್ ನೆಕ್ಸ್ಟ್ ಅದನ್ನು ಒಂದು ಪ್ಲೇಟ್ಗೆ ತೊಗೊಂಡಿಟ್ಕೊಳ್ಳಿ. ಅಗೇನ್ ನೆಕ್ಸ್ಟ್ ಪೊಟ್ಯಾಟೊನ ನಾವು ಅದೇ ರೀತಿ ಸ್ಕಿನ್ನ ಪೀಲ್ ಔಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸೇಮ್ ನಾವು ಹೇಗೆ ಬೀಟ್ರೋಟನ್ನ ಗ್ರೇಟ್ನಿಂಗ್ ಮಾಡಿದ್ವೋ ಅದೇ ಥರ ಇದನ್ನು ಕೂಡ ಗ್ರೇಟ್ ಮಾಡಬೇಕು, ಕ್ಲೀನಾಗಿ ತುರ್ಕೋಬೇಕು. ಅದನ್ನು ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಬೀಟ್ರೋಟ್ ರಸನ ಕ್ಲೀನಾಗಿ ಎಕ್ಸ್ಟ್ರಾಕ್ಷನ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಂದೂ ಬಿಡ್ದಂಗೆ ನಾವು ಇಲ್ಲಿ ಬೀಟ್ರೂಟ್ ರಸನ ಒಂದು ಬೌಲಿಗೆ ಎಕ್ಸ್ಟ್ರಾಕ್ಷನ್ ಮಾಡ್ಕೋತಾ ಇದ್ದೀವಿ. ಇದರಲ್ಲಿ ವೈಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ ಇದು ತುಂಬ ಸ್ಕಿನ್ಗೆ ಒಳ್ಳೆಯದು. ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟು ರಸ ಆ್ಯಕ್ಚುಲಿ ಎಕ್ಸ್ಟ್ರಾಕ್ಷನ್ ಸಿಕ್ಕಿದೆ. ನೆಕ್ಸ್ಟ್ ಅದೇ ಥರ ನಾವು ಬೀಟ್ರೂಟ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ವೋ ಸೇಮ್ ಪೊಟ್ಯಾಟೋನು ಕೂಡ ನಾವು ಅದೇ ವೇಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ನೀವು ಬೇಕಾದರೆ ಕಾಟನ್ ಬಟ್ಟೆಲೂ ಕೂಡ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ನನ್ನ ಹತ್ರ ಬಟ್ಟೆ ಇರಲಿಲ್ಲ, ಹಾಗಾಗಿ ಕಾಫಿ ಸೋಸೋದ್ರಲ್ಲಿ ನಾನು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ. ಈ ಪೊಟ್ಯಾಟೋಲ್ಲೂ ಕೂಡ ವೈಟಮಿನ್ ಸಿ ಇರೋದನ್ನು ಸ್ಕಿನ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ವೇಸ್ಟೇಜ್ ಇದೆ ಅಲ್ವಾ, ಪೊಟ್ಯಾಟೊ ಮತ್ತು ಬೀಟ್ರೂಟ್ದು ಪಲ್ಪ್ಸ್ ನಾನು ಎಸೆಯೋಕ್ಕೆ ಹೋಗಲ್ಲ, ಯಾಕಂದರೆ ಇದನ್ನು ಡ್ರೈ ಮಾಡಿ ಪೌಡರ್ ಮಾಡ್ಕೋತೀನಿ. ಹೇರ್ ಆ್ಯಂಡ್ ಫೇಸ್ಗೆ ಎರಡಕ್ಕೂ ಯೂಸ್ಫುಲ್. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಆಲೋವೆರಾ ಜೆಲ್ಲನ್ನು ತೊಗೊಳ್ಬೇಕು. ಕ್ಲೀನಾಗಿ ಆಲೋವೆರಾ ಜೆಲ್ ಸ್ಕಿನ್ನನ್ನು ತೆಗೆದು ಹಾಕಿಬಿಡಿ. ಆ್ಯಂಡ್ ಒಳಗಡೆ ಇರುವಂತಹ ಪಲ್ಪ್ ಇರುತ್ತಲ್ವ ಅದೆಲ್ಲನೂ ನಾವು ಒಂದು ಬೌಲ್ಗೆ ಹಾಕೋಬೇಕು. ಒಂಚೂರು ಬಿಡ್ದಂಗೆ ಕ್ಲೀನಾಗಿ ಆ ಪಲ್ಪ್ನ ತಗೊಳ್ಳಿ ನೀವು. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಅಂಗಡೀಲಿ ನೀವು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತ ಸಿಗುತ್ತೆ. ಒಂದು ಪ್ಯಾಕೆಟ್ 20 or 30 ರೂಪೀಸ್ ಇರ್ಬೋದು. ನಾನು ಅದನ್ನು ತೊಗೊಂಡು ಬಂದಿದ್ದೀನಿ. ಅದನ್ನು ನಾನಿವಾಗ 1 ಸ್ಪೂನಷ್ಟು ಮಾತ್ರ, ನನಗೆ 1 ಸ್ಪೂನ್ ರಿಕ್ವೈರ್ಮೆಂಟ್ ಇರೋದ್ರಿಂದ 1 or 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಅಗಸೆ ಬೀಜನ ತೊಗೊಳ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು, ಫೇಸ್ ಮತ್ತು ಹೇರ್ಗೆ ಎರಡಕ್ಕೂ ತುಂಬ ಒಳ್ಳೆಯದು. ಇಲ್ಲಿ ನೋಡಿ 2 ಸ್ಪೂನ ನಾನು ಇವಾಗ ಆಲ್ರೆಡಿ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ. 2 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ನ ಅದಕ್ಕೆ ನಾನು 1 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಪಾತ್ರೆಗೆ. ನಾವೆಷ್ಟು 1 ಸ್ಪೂನ್ ತೊಗೊಂಡ್ರೆ ಜಾಸ್ತಿ ಒಂದು ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನು ಅದನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಆ ಫ್ಲ್ಯಾಕ್ಸ್ ಸೀಡ್ ಜೆಲ್ ಕ್ಲೀನಾಗಿ ಕುದಿಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ನೊರೆ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗಲೇ ಆ ಒಂದು ಫ್ಲ್ಯಾಕ್ಸ್ ಸೀಡ್ನ ಜೆಲ್ ಫಾರ್ಮ್ ಆಗೋದು ನಿಮಗೆ. ನೋಡ್ತಾ ಇರ್ಬೋದಲ್ವಾ.
ಆ್ಯಂಡ್ ನೆಕ್ಸ್ಟ್ ಅದು ಎಲ್ಲ ಜೆಲ್ ಫಾರ್ಮ್ ಆದಮೇಲೆ ಸ್ವಲ್ಪ ಕೂಲ್ ಆಗೋದಕ್ಕೆ ಒಂದು 20-30 ಮಿನಿಟ್ಸ್ ಇಡಿ. ಕೂಲ್ ಆದಮೇಲೆ ಇದನ್ನು ನೀವು ಯೂಸ್ ಮಾಡಬೇಕು, ಅದರ್ವೈಸ್ ಯು ಕಾಂಟ್. ಆ್ಯಂಡ್ ನೆಕ್ಸ್ಟ್ ನಾನು ಫ್ಲ್ಯಾಕ್ಸೀಡ್ ಜೆಲ್ಲಲ್ಲಿರುವಂತಹ ಜೆಲ್ಲನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಈಗ ಎರಡನ್ನೂ ಆಲೋವೆರಾ ಜೆಲ್ ಮತ್ತು ಫ್ಲ್ಯಾಕ್ಸೀಡ್ ಜೆಲ್ ಎರಡನ್ನೂ ಕೂಡ ಚೆನ್ನಾಗಿ ಒಂದೇ ಬೌಲಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಅದೆರಡು ಮಿಕ್ಸರ್ನ ನಾವು ನಾರ್ಮಲ್ ಮಿಕ್ಸಿ ಜಾರ್ಗೆ ಹಾಕೋಬೇಕು ಕಂಪ್ಲೀಟಾಗಿ. ಆ್ಯಂಡ್ ಅದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇವಾಗ ನಾನು ಗ್ರೈಂಡ್ ಮಾಡಿದ್ದೀನಿ, ಈ ಥರ ವೈಟ್ ಜೆಲ್ ಥರ ಫಾರ್ಮ್ ಆಗಿದೆ. ಸೊ ಅದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಬೀಟ್ರೂಟ್ ಮತ್ತು ಪೊಟ್ಯಾಟೊ ಎಕ್ಸ್ಟ್ರಾಕ್ಷನ್ಗೆ ಈ ಒಂದು ಆಲೋವೆರಾ ಮತ್ತು ಫ್ಲ್ಯಾಕ್ಸ್ ಸೀಡ್ ಜೆಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದು ಗ್ರೈಂಡ್ ಮಾಡ್ಕೊಂಡಿರೋದು ಎರಡನ್ನೂ ಕೂಡ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ರೋಸ್ ವಾಟರ್ನ ನೀವು ಹಾಕೋಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಾನು ಸುಮ್ಮನೆ ಕೈಗೆ ಪ್ಯಾಚ್ ಟೆಸ್ಟ್ ಮಾಡಿದೆ. ಬಿಫೋರ್ ಗೋಯಿಂಗ್ ಟು ಅಪ್ಲೈ ಯೋರ್ ಫೇಸ್ ಯು ಹ್ಯಾವ್ ಟು ಪ್ಯಾಚ್ ಟೆಸ್ಟ್. ಆ್ಯಂಡ್ ನೆಕ್ಸ್ಟ್ ಅದನ್ನು ನಾನು ಒಂದು ಬಾಟಲ್ಗೆ ಶಿಫ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಸೊ 1 ವೀಕ್ ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ. ನೆಕ್ಸ್ಟ್ ಅದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ನಾವು ಅದನ್ನು ಡೈಲಿ ಯೂಸ್ ಮಾಡಿ ಅಲ್ಲೇ ಇಡಬೇಕಾಗುತ್ತೆ. ನೋಡಿದ್ರಲ್ವಾ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡೋದು ಅಂತ. ಸೊ ಇವಾಗ ಬನ್ನಿ ಇದನ್ನು ಹೇಗೆ ಫೇಸ್ ಮೇಲೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ನಾರ್ಮಲ್, ಸೊ ಆದರೂ ಐ ವಿಲ್ ಶೋ ಯು ಹೌ ಟು ಯೂಸ್ ಇಟ್ ಅಂತ. ಬನ್ನಿ. ಫಸ್ಟ್ ನಾವು ಅದು ಹಾಕ್ಕೊಳ್ಳೋಕ್ಕೂ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೋಬೇಕಾಗುತ್ತೆ, ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ನಾನು ಟಿಶ್ಯೂ ಅಲ್ಲಿ ನನ್ನ ಫೇಸನ್ನು ಕ್ಲೀನಾಗಿ ರಬ್ ಮಾಡ್ಕೋತಾ ಇದ್ದೀನಿ. ಬೇರೆ ಏನು ನಾನು ಯೂಸ್ ಮಾಡಲ್ಲ. ಆಮೇಲೆ ನನ್ನ ಒಂದು ಸೀರಮ್ ನಾನೇನು ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸರ್ಕ್ಯುಲರ್ ಮೋಷನ್ನಲ್ಲಿ. ಸೊ ಬ್ಲಡ್ ಹಚ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ಗೈಸ್? ಈ ರೀತಿ ಹಚ್ಕೊಂಡು ನೀವು ನೈಟ್ ಪೂರ್ತಿ ಬಿಟ್ಬಿಡಿ. ನೋಡಿದ್ರಲ್ವಾ ಯಾವ ರೀತಿ ಇವಾಗ ಹಚ್ಚೋದು ಆ್ಯಂಡ್ ಹೆಂಗೆ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಆ್ಯಂಡ್ ಸಮ್ ಪೀಪಲ್ ಹ್ಯಾವ್ ಆಸ್ಕ್ಡ್ ಮೀ ದ್ಯಾಟ್ ಫ್ರಿಡ್ಜಲ್ಲಿ ಇಡಲೇಬೇಕಾ ಅಂತ. ಹೌದು, ಫ್ರಿಡ್ಜಲ್ಲಿ ಇಡಲೇಬೇಕು. ಇಫ್ ಇನ್ ಕೇಸ್ ಫ್ರಿಡ್ಜ್ ನೀವು ಯೂಸ್ ಮಾಡಲ್ಲ ಆ್ಯಂಡ್ ಏನಾದರೂ ಸಮ್ ಅದರ್ ರೀಸನ್ಸ್ ಏನಾದರೂ ಇದ್ದರೆ ಫ್ರಿಡ್ಜಲ್ಲಿ ಇಡ್ಲಿಕ್ಕಾಗಲ್ಲ ಅಂದರೆ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ ಡೈಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಸೊ ಡೈಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒನ್ಸ್ ಇನ್ ಅ ವೀಕ್ ನಾವು ಮಾಡಿಕೊಂಡ್ರೆ, ವೀಕ್ಲಿ ಒನ್ಸ್ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಬಿಟ್ರೆ ಇನ್ನು ನೆಕ್ಸ್ಟ್ ವೀಕ್ಗೆ ನಾವು ಇದನ್ನು ಪ್ರಿಪೇರ್ ಮಾಡೋದಲ್ವ. ಸೊ ಹಾಗಾಗಿ ನಾನು ಫ್ರಿಡ್ಜ್ನ ರೆಕಮೆಂಡ್ ಮಾಡ್ತೀನಿ. ಅದು ಸ್ವಲ್ಪ ಕೆಡಲ್ಲ, ಬೇಗ ಹಾಳಾಗಲ್ಲ. ಆ್ಯಂಡ್ ನಾವೇನು ಮಾಡ್ತೀವಿ ಗೊತ್ತಾ, ಆಚೆ ಸೈಡ್ ಪ್ರಾಡಕ್ಟ್ ಎಲ್ಲ ನಾವು ತಗೊಳ್ತೀವಿ. ಯಾಕಂತಂದರೆ ಅದರಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಆ್ಯಂಡ್ ತುಂಬ ಕಾಸ್ಮೆಟಿಕ್ಸ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಅದೇನಾಗಿರುತ್ತೆ ಅಂದರೆ ನಮ್ಗೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾವೇನು ಮಾಡ್ತೀವಿ, ಹೋಮ್ ರೆಮಿಡೀಸ್ ಮಾಡ್ತೀವಲ್ವ, ಸೊ ಅದು ತುಂಬ ಫ್ರೆಶ್ ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಹಾಗಾಗಿ ಇದು ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಆಚೆ ಕಡೆ ಇಡೋದ್ರಿಂದ. ಸೊ ನಾನು ಅದಕ್ಕೆ ಹೇಳ್ತೀನಿ, ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಟು ಒಂದು 5 days ಯೂಸ್ ಮಾಡೋದು ಬೆಸ್ಟ್. ಡೈಲಿ ಮಾಡಬೇಕು. ರಾತ್ರಿ ಮಲ್ಕೊಳ್ಬೇಕಾದ್ರೆ ಫೇಸ್ ವಾಶ್ ಮಾಡಿ ಹಚ್ಚಿ ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳ್ಕೊಳ್ಳಿ ಫ್ರೆಶ್ ಆಗಿ. ಆ್ಯಂಡ್ ನಾರ್ಮಲ್ ಆಗಿ AM ಸ್ಕಿನ್ ಕೇರ್ ರೂಟೀನ್ ಫಾಲೋ ಅಪ್ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಆ್ಯಂಡ್ ತುಂಬ ಫೇರ್ ಕಾಂಪ್ಲೆಕ್ಷನ್ ಬರುತ್ತೆ. ಆ್ಯಂಡ್ ಲಾಸ್ಟ್ ಟೈಮು ನಾನು ಹೇಳಿದ್ದೆ, ಒಂದು ಕ್ರೀಮ್ನು ಕೂಡ ಪ್ರಿಪೇರ್ ಮಾಡಿ ಆ್ಯಂಡ್ ಅದು ಕೂಡ ತುಂಬ ಒಳ್ಳೆಯದು. ಸೊ ಎಲ್ಲನೂ ನೀವು one ವೀಕ್ ಮಾಡಿದ್ರೆ ಇಟ್ಸ್ ಬೆಟರ್. ಆ್ಯಕ್ಚುಲಿ ಇಟ್ಸ್ ಗಿವ್ ಅ ಗುಡ್ ರಿಸಲ್ಟ್. ಏನು ಹಾರ್ಮ್ಫುಲ್ ಇಲ್ಲ, ಯಾಕಂದರೆ ಇಟ್ಸ್ ಆಲ್ ಹೋಮ್ ರೆಮಿಡಿ ಅಲ್ವಾ. ಸೊ ನೋ ಪ್ರಾಬ್ಲಮ್. ಫ್ರೂಟ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಪೊಟ್ಯಾಟೊ ಎಕ್ಸ್ಟ್ರಾಕ್ಷನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ನಮ್ಮ ಒಂದು ಸ್ಕಿನ್ ಗ್ಲೋ ಆಗೋದಕ್ಕೆ. ಆ್ಯಂಡ್ ನೀವು ವೈಟಮಿನ್ E ಕ್ಯಾಪ್ಸೂಲ್ ಹಾಕ್ಕೊಳ್ಬೋದು. ನನಗೆ ಯಾಕಂದರೆ ವೈಟಮಿನ್ E ಕ್ಯಾಪ್ಸೂಲ್ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ಆ್ಯಂಡ್ ನಾನು ಆಚೆ ಕಡೆಗಿಂತ ಹೋಮ್ ರೆಮಿಡೀಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ವೈಟಮಿನ್ E ಕ್ಯಾಪ್ಸೂಲ್ನ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು 1 ಕ್ಯಾಪ್ಸೂಲ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ರೋಸ್ ವಾಟರ್ ತುಂಬ ಸ್ಕಿನ್ನಿಗೆ ಒಳ್ಳೆಯದು, ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಆಲೋವೆರಾ ಜೆಲ್ ಆಮೇಲೆ ಫ್ಲ್ಯಾಕ್ಸೀಡ್ ಜೆಲ್ ಕೂಡ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಸ್ಮೂತ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು
ಇದು ಗೊತ್ತಲ್ವ, ನಾರ್ಮಲ್ ಬೀಟ್ರೂಟ್ ಎಲ್ಲ ಪಿಂಕಿಶ್ ಗ್ಲೋ ಕೊಡುತ್ತೆ. ಡೈಲಿ ಕನ್ಸಿಸ್ಟೆನ್ಸಿಯಿಂದ ಹಾಕ್ತಾ ಬನ್ನಿ, ಯು ವಿಲ್ ಗೆಟ್ 100% ರಿಸಲ್ಟ್. ಆ್ಯಕ್ಚುಲಿ ಕಾಸ್ಮೆಟಿಕ್ಸ್ ಜಾಸ್ತಿ ಹಾಕೊಳ್ಳೋದು ಇಷ್ಟ ಆಗಲ್ಲ. ಸೊ ನನ್ನ ಫೇಸ್ ಇಷ್ಟೊಂದು ಕ್ಲಿಯರ್ ಆ್ಯಂಡ್ ಗ್ಲೌಸಿ ಆ್ಯಂಡ್ ಫೇರ್ ಕಾಂಪ್ಲೆಕ್ಷನ್ ಇದೆ. ಸೊ ನಾನು ಹೇಳೋದನ್ನು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ಬನ್ನಿ, 100% ನಿಮಗೂ ರಿಸಲ್ಟ್ ಸಿಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಾನು 100% ನಿಮಗೆ ರೀಚ್ ಔಟ್ ಆಗೋಕ್ಕೆ ಹೆಲ್ಪ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಆಸ್ಕ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್. I'll try to reply. And yeah, that's it. Bye bye. Take care.